ತಾವೆಲ್ಲರೂ ಕೂಡ ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆಗಳನ್ನು ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಈಗಾಗಲೇ ಬಂದಿರುವಂಥ ವಿಷಯ. ಪಂಚಮಶಾಲಿ ಒಂದು ರಿಸರ್ವೇಷನ್ ವಿಚಾರದಲ್ಲಿ ಹೋರಾಟ ನಡೆಸ್ತಾ ಇರುವಂಥ ಒಂದು ವಿಚಾರದಲ್ಲಿ ಸರ್ಕಾರ ಒಂದು ವಿಚಕ್ಷಣಾರಹಿತವಾಗಿ ಲಾಠಿ ಚಾರ್ಜನ್ನು ಮಾಡೋದ್ರ ಮೂಲಕ, ಲಾಠಿ ಚಾರ್ಜ್ ಅಂತಂದರೆ ಅದು ಮಾಮೂಲಿ ಲಾಠಿ ಚಾರ್ಜ್ ಅಲ್ಲ, ಸೇಡಿಂದ ಯಾವ ರೀತಿ ಮನುಷ್ಯರನ್ನ ಹಿಂಸೆ ಮಾಡೋದಕ್ಕೆ ನಾವು ಬ್ರಿಟಿಷರ್ ಕಾಲದಲ್ಲಿ ಒಂದು ಲಾಠಿಗಳು ಬೋಟಿಂದ ಹೊಡಿತಾ ಇದ್ರು ಅಂತೇಳಿ ನಾವೇನು ಕೇಳ್ತಾ ಇದ್ದೀವೋ ಅದಕ್ಕಿಂತ ಇನ್ನೂ ಭಯಾನಕವಾಗಿ ಎಲ್ಲ ಟಿ ವಿ ಚಾನಲ್ಗಳಲ್ಲೂ ಕೂಡ ತಾವು ನೋಡ್ತಾ ಇರ್ಬೋದು. ಎಲ್ಲರನ್ನ ಗುಂಪಾಗಿ, ಅಂದರೆ ವಯಸ್ಸು ಕೂಡ ನೋಡ್ದೇನೆ, ಸಣ್ಣವರು ದೊಡ್ಡವರು ಅಂತೂ ಕೂಡ ಯಾರನ್ನೂ ಕೂಡ ನೋಡ್ದೇನೆ, ಅವರಂತಕ್ಕೆ ಅವರು ಬಸ್ಸುಗಳ ಹತ್ರ ನಿಂತ್ಕೊಂಡಿದ್ರು ಕೂಡ ಗುಂಪುಗಳ ಜನಗಳನ್ನ ಪೊಲೀಸರು ಅಲ್ಲಿಗೆ ಹೋಗಿ ಅವ್ರನ್ನ ಸುತ್ತಾಡಿ ಅವ್ರನ್ನ ಕೆಳಗೆ ಬೀಳಿಸಿ ಸಿಕ್ಕಾಪಟ್ಟೆ ಹೊಡೆದಿರುವಂಥ ಒಂದು ವಿಚಾರ ತಾವು ನೋಡಿದಿರ್ತಾರೆ. ಇಲ್ಲಿ ಇನ್ನೂ ಪ್ರಮುಖವಾಗಿ ಜಯಮೃತ್ಯುಂಜಯ ಸ್ವಾಮಿಗಳನ್ನು ಕೂಡ ಪೊಲೀಸರು ಬಂಧನದಲ್ಲಿ ಇಡುವಂಥ ಒಂದು ವಿಚಾರ ಆಗಿರ್ಬೋದು. ನಮ್ಮ ಪಕ್ಷದ ನಾಯಕರುಗಳಾದ ಯತ್ನಾಳ್ ಅವರು ಮತ್ತು ಸಿ ಪಾಟೀಲ್ರು, ಮುನೇನ್ಕುಪ್ಪ ಅವರು ಮತ್ತು ಬಹಳಷ್ಟು ಮಂದಿ, ನಮ್ಮ ಅರವಿಂದ್ ಬೆಲ್ಲದವರು ಪ್ರತಿಪಕ್ಷದ ಉಪನಾಯಕರು, ಇಷ್ಟು ಮಂದಿನೂ ಕೂಡ ಒಂದು ಕಡೆ ಬಂಧನ ಮಾಡಿ ಇನ್ನೊಂದು ಕಡೆ ಅವ್ರನ್ನ ಬಂಧನದಲ್ಲಿಟ್ಟು, ಸ್ವಾಮೀಜಿಯವ್ರನ್ನ ಬಂಧನದಲ್ಲಿಟ್ಟು ಅಮಾಯಕ ಜನರನ್ನ ಮನಬಂದಂತೆ, ಅಂದರೆ ಇವತ್ತು ನಾನು ನಿನ್ನೆ ಅಸೆಂಬ್ಲಿಯಲ್ಲಿ ಒಳಗಡೆ ಕುಂತಿದ್ದೆ, ನಾನು ನೋಡ್ತಾ ಇದ್ದೆ, ಅಲ್ಲಿ ADG ಹಿತೇಂದ್ರ ಬಂದರು, ಓಡೋಡಿ ಬಂದರು, ಒಳಗಡೆ ಬಂದು ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ಅವರು ಜಸ್ಟ್ ಅಲ್ಲಿ ಕರೀತಾ ಇದ್ರು. ನಾನು ಏನೋ ವಿಚಾರ ಏನಾದರೂ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ದು. ಬಂದು ಒಂದು 5 ನಿಮಿಷದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೊರಗಡೆ ಹೋಗ್ಬಿಟ್ಟು ಹಿತೇಂದ್ರ ಅವ್ರ ಜೊತೆಯಲ್ಲಿ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಆದ ತಕ್ಷಣ ನಾವು ಅಸೆಂಬ್ಲಿಯಿಂದ ಹೊರಗಡೆ ಬರೋದ್ರೊಳಗಡೆ ಏನೆಲ್ಲ ಅನಾಹುತ ಆಗಬೇಕೋ ಅನಾಹುತ ಆಗೋಗಿತ್ತು. ಅಂದರೆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ADG ಇವತ್ತು ಏನು ಹಿತೇಂದ್ರ ಇದ್ದಾನೆ, ಒಬ್ಬ ಸ್ಯಾಡಿಸ್ಟ್ ರೀತಿಯಲ್ಲಿ ಪೊಲೀಸರಿಗೆ ಅವರು ಹುಕುಮನ್ನು ಜಾರಿ ಮಾಡೋದ್ರ ಮೂಲಕ ಬ್ರಿಟಿಷ್ ಕಾಲದಲ್ಲಿ ಆಗಿರುವಂಥ ಒಂದು ಘಟನೆಗಳನ್ನು ಮರುಕಳಿಸುವಂಥ ರೀತಿಯಲ್ಲಿ ಶಾಂತಿಯುತವಾಗಿ ಇವತ್ತೇನು ಪಂಚಮಶಾಲಿಗಳು ಒಂದು ಹೋರಾಟ ಮಾಡ್ತಾ ಇದ್ರು, ಆ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಕೆಟ್ಟ ಕೆಲಸಕ್ಕೆ ಇವತ್ತು ಸರ್ಕಾರ ಕೈ ಹಾಕಿರುವಂಥ ಒಂದು ವಿಚಾರ. ಈ ವಿಷಯದಲ್ಲಿ ಸ್ವಾಮೀಜಿಗಳು ಒಂದೇ ಮಾತನ್ನು ಹೇಳಿದರು. ಯಾಕೆಂದರೆ ಮುಖ್ಯಮಂತ್ರಿಗಳನ್ನ ಅಲ್ಲಿಗೆ ಕರೆಸ್ಕೊಂಡು ಅಲ್ಲಿ ಬಂದಿರುವಂಥ ಜನಗಳಿಗೆ ಒಳ್ಳೆ ಸಮಾಧಾನಕರವಾದ ವಿಚಾರ, ಕಾನೂನುಬದ್ಧವಾಗಿ ರಿಸರ್ವೇಷನ್ನ ಇವತ್ತು ಮಾಡ್ತೀರಾ, ನಾಳೆ ಮಾಡ್ತೀರಾ, ಈ 3 ವರ್ಷದಲ್ಲಿ ಮಾಡ್ತೀರಾ, ಅಥವಾ ಅದ್ರ ವಿಚಾರಗಳು ಬೇರೆ. ಆದರೆ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದು ಭರವಸೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡ್ದೇನೆ ಅಲ್ಲಿ ಇಲ್ಲಿ ಜನಗಳಲ್ಲಿ ಒಂದು ಸುಮಾರು 50,000ಕ್ಕೂ ಹೆಚ್ಚು ಜನ ಒಂದು ಕಡೆ ಕುಂತು ಶಾಂತಿಯುತವಾಗಿ ಅವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಆ ವೇದಿಕೆಗೆ ಹೋಗಿ ಅವ್ರು ಏನು ಹೇಳ್ಬೇಕಂತ ಅಂದ್ಕೊಂಡಿದ್ದಾರೆ ಅದನ್ನಲ್ಲಿ ಹೇಳ್ಬಿಟ್ಟಿದ್ರೆ ಮುಗಿದೋಯ್ತು. ಆದರೆ ಮಾಧ್ಯಮ ಸ್ನೇಹಿತರಿಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡೋದ್ರ ಮೂಲಕ ನಾನು ಅವ್ರನ್ನ ಕರೆದೆ, ಅವ್ರು ಬಂದಿಲ್ಲ ಅಂತೇಳಿ ಅವರು ಒಂದು ತಪ್ಪು ಮಾಹಿತಿಯನ್ನು, ಯಾಕೆಂದರೆ ಈ ಘಟನೆ ಆದ ತಕ್ಷಣ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಜಯಮೃತ್ಯುಂಜಯ ಸ್ವಾಮಿಯವ್ರನ್ನ ಕರೆದಿದ್ದೀವಿ ಮಾತಾಡಲಿಕ್ಕೆ, ಅವರು ಬಂದಿಲ್ಲ, ಬಾರದೆ ಈ ರೀತಿ ಘಟನೆಗಳಿಗೆ ಅವರೇ ಮಾಡಿಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಆಪಾದನೆ ಮಾಡುವಂಥ ಒಂದು ಕೆಲಸಕ್ಕೂ ಮುಂದಾಗಿದ್ದಾರೆ. ಇವತ್ತು ನಾನು ನೋಡಿದಂತೆ ಜಯಮೃತ್ಯುಂಜಯ ಸ್ವಾಮಿಗಳು ಸುಮಾರು ವರ್ಷಗಳಿಂದ ಅವರೇನು ಹೋರಾಟ ಮಾಡಿ ಬರ್ತಾ ಇದ್ದಾರೆ, ತುಂಬ ಶಾಂತಿಯುತವಾಗಿ ಪ್ರತಿಭಟನೆಗಳು, ಪಾದಯಾತ್ರೆಗಳು, ಇದ್ರ ಮೂಲಕನೇ ಅವ್ರು ಮಾಡ್ತಾ ಬಂದಿರಾಗಲಿ ಕೂಡ ಎಲ್ಲಿ ಕೂಡ ಒಂದು ನಿನ್ನೆ ಬೆಳಗಾವಿಯಲ್ಲಿ ಕೂಡ ಶಾಂತಿಯುತವಾಗಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಎಲ್ಲಿ ಸಭೆಯನ್ನು ಮಾಡಬೇಕಾಯಿತು ಅಲ್ಲೇ ಸಭೆಯನ್ನು ಮಾಡಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ಅವರು ಅಪೇಕ್ಷೆ ಪಟ್ಟಿದ್ರು. ಆದರೆ 3 ಮಂತ್ರಿಗಳಲ್ಲಿ ಬಂದು ಅವರಿಗೆ ಸಮಾಧಾನ ಹೇಳೋದನ್ನು ಬಿಟ್ಟು ನಿಮ್ಮ ಅಭಿಪ್ರಾಯನ ಕೇಳಿ ಮುಖ್ಯಮಂತ್ರಿಗಳು ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ ಅಂತ ಹೋದ್ರು. ಆ ಅಭಿಪ್ರಾಯ ಏನಿದೆ ತಿಳಿಸೋದು, ಅವ್ರ ಹೋರಾಟ ಏನನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂಥ ಒಂದು ವಿಷಯ. ಹಾಗಿದ್ದಾಗ
ಸಾಕ್ಷಾತ್ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಒಂದು 5 ನಿಮಿಷ ಅವ್ರು ಏನು ಮನಸ್ಸಿಗೆ ಬರುತ್ತೇನೋ ಅದನ್ನು ಅವ್ರು ಹೇಳಿ ಒಂದು ಸಮಾಧಾನ ಮಾಡಿ, ಇನ್ನೂ 3.5 ವರ್ಷ ನಮ್ಮ ಸರ್ಕಾರ ಇದೆ, ನಾವೇನಾದರೂ ಏನೋ ಒಂದು ಅವ್ರಿಗೆ ತೋಚಿದ್ದನ್ನು ಆ ಹೋರಾಟಗಾರರಿಗೆ ಅಲ್ಲಿ ಹೇಳೋದನ್ನ ಬಿಟ್ಟು ಇವತ್ತು ಅವರು ಮುಖ್ಯಮಂತ್ರಿಗಳು ನಾನಾ ಕರೆದ್ರೂ ಬಂದಿಲ್ಲ ಅನ್ನೋ ಆಪಾದನೆ ಮಾಡೋದ್ರ ಜೊತೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋದಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ಪ್ರಮುಖರ ಜೊತೆಯಲ್ಲಿ ವಿಧಾನಸೌಧಕ್ಕೆ ಬರುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ನೆಪ ಇಟ್ಟು ಅವರು ನ್ಯಾಷನಲ್ ಹೈವೇ ಬಂಧನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅದಕ್ಕೆ ನಾವು ಈ ಒಂದು ಕ್ರಮ ಕೈಗೊಳ್ಳಬೇಕಾಯಿತು ಅನ್ನೋಂಥ ಒಂದು ವಿಚಾರದಲ್ಲಿ ಇನ್ನು ಮುಂದೆ ಅವರು ಈ ಹೋರಾಟದಲ್ಲಿ ಮುಂದಕ್ಕೆ ಬರಬಾರ್ದು, ಭಯಭೀತರಾಗಬೇಕು. ಅಂದರೆ ನಾವು ಪ್ರಾಣನೇ ಕಳ್ಕೋಬೇಕಾಯಿತು, ಆದರೆ ಬದುಕಿದ್ದೇ ನಮ್ಮದು ದೊಡ್ಡ ವಿಚಾರ ಅನ್ನೋಂಥ ಒಂದು ಭಯ ಹುಟ್ಟಿಸುವಂಥ ಒಂದು ಕೆಲಸಕ್ಕೆ ಇವತ್ತು ಕೈ ಹಾಕಿ ಸುಮಾರು 50ಕ್ಕೂ ಹೆಚ್ಚು ಜನರು ಕೈ ಮುರಿದು, ಕಾಲು ಮುರಿದು, ತಲೆಗಳಿಗೆ ಕೊಲೆಗಳೆಲ್ಲ ಬಿದ್ದು ರಕ್ತ ಬರುವಂಥ ಒಂದು ವಾತಾವರಣ ತಾವೆಲ್ಲ ಕೂಡ ನೋಡಿದ್ದೀರ. ಇದು ತುಂಬ ಖಂಡನೀಯವಾದ ವಿಚಾರ. ಈ ವಿಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಇಡೀ ಪಂಚಮಶಾಲಿ ಜನಾಂಗಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನರಿಗೆ ಅವರು ಕ್ಷಮೆಯನ್ನ ಕೇಳುವಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡಿ ಮುಂದೆ ಮತ್ತೆ, ಯಾಕೆಂದ್ರೆ ಈ ಹೋರಾಟ ಇನ್ನೂ ದೊಡ್ಡ ಹಂತದಲ್ಲಿ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳು ತಿಲಾಂಜಲಿಯನ್ನ ಅವರು ಆಡಬೇಕಾಗಿದೆ. ಅಂದರೆ ಅದನ್ನ ಪುಲಿಸ್ಟ ಬಿಡಬೇಕು. ಅವರು ಇದೇ ರೀತಿ ಅವರು ಜನಗಳನ್ನ ರೊಚ್ಚಿಗೆಬ್ಬಿಸಬೇಕು ಅನ್ನುವಂಥ ಒಂದು ಕೆಟ್ಟ ಯೋಚನೆಗಳು ಅವರಲ್ಲಿ ಇದ್ರೆ ತುಂಬ ತಪ್ಪಾಗುತ್ತೆ. ಹಾಗಾಗಿ ಅವರು ಕ್ಷಮೆಯನ್ನು ಯಾಚಿಸಿ ಪಂಚಮಶಾಲಿ ಜಯಮೃತ್ಯುಂಜಯ ಸ್ವಾಮಿಗಳ ಹತ್ರ ಖುದ್ದಾಗಿ ಅವರೇ ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿ ಆಗಿರೋ ಘಟನೆಗಳಿಗೆ ಸ್ವಾಂತನ ಹೇಳೋದ್ರ ಮೂಲಕ ಇನ್ನು ಮುಂದೆ ಈ ರೀತಿ ಮರುಕಳಿಸೋಣ ಅನ್ನುವಂಥ ಭರವಸೆಯನ್ನು ಕೊಡಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಆಗ್ರಹ ವ್ಯಕ್ತಪಡಿಸ್ತೇನೆ. ಒಂದು ವಿಷಯ ಏನಂತಂದ್ರೆ ನೋಡಿ, ಮೀಸಲಾತಿ ವಿಚಾರದಲ್ಲಿ ಕಾನೂನು ಅಡಿಯಲ್ಲಿ ಇವತ್ತು ಸಾಕಷ್ಟು ಮಂದಿ ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟಲ್ಲಿ ಕೇಸ್ಗಳು ನಡೀತಾರೆ ಈ ವಿಚಾರದಲ್ಲಿ. ಮತ್ತು ಸರ್ಕಾರ ಅವ್ರ ನಿಲುವು ಏನನ್ನೋದನ್ನ ಕೋರ್ಟಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಪಡಿಸಬೇಕಾಗುತ್ತೆ. ಆ ವಿಚಾರ ಒಂದು ಕಡೆ ಇದೆ. ನಾವು ಹೇಳ್ತಾ ಇರೋದ್ರಿಂದ ಹೋರಾಟ ಮಾಡುವಂಥ ಒಂದು ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಯಾವುದೇ ವಿಚಾರದಲ್ಲೂ ಕೂಡ ನಾವು ಹೋರಾಟ ಮಾಡೋದಕ್ಕೆ ನಮಗೆ ಕಾನೂನಲ್ಲಿ ನಮಗೆ ಅವಕಾಶ ಇದೆ. ಮತ್ತು ಉಚ್ಚ ನ್ಯಾಯಾಲಯನೇ ಒಂದು ನಿರ್ದಿಷ್ಟ ಒಂದು ಪ್ಲೇಸನ್ನು ಅವ್ರು ಕೊಟ್ಟು ಸರ್ಕಾರ ಚೆನ್ನಾಗಿ ನಡ್ಕೋಬೇಕು, ಅವ್ರ ಜೊತೆಯಲ್ಲಿ ಒಂದು ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳೇ ಪಾಲಿಸಲಿಲ್ಲ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಸೂದ್ ನಿಮಗೆ ಇದು ಹತ್ತಿಕ್ಕೂ ಅಂತ ಒಂದು ಕೆಲಸ. ಇನ್ನು ಮುಂದೆ ಅವ್ರ ಹೆಸರು ಹೇಳಲೇಬಾರ್ದು, ಈ ಸಬ್ಜೆಕ್ಟೇ ಇನ್ನು ತಗೊಂಡು ಬರಬಾರ್ದು. ಆ ಹಂತಕ್ಕೆ ನಾವು ಅವ್ರು ನಿನ್ನೆ ಹೊಡೆದಿದ್ದ ರೀತಿ ನೋಡಿದ್ರೆ ಇವಾಗ ಬ್ಯಾರಿಕೇಡ್ಸ್ ಹತ್ರ ಬಂದು ಯಾರಾದರೂ ಮುನ್ನುಗ್ತಾ ಇದ್ದಾರೆ, ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ದೀವಿ ಅಂದರೆ ಅರ್ಥ ಇದೆ. ನಿನ್ನೆ ನಾವು ನೋಡಿರ್ಬೋದು ಸುಮಾರು ಬಸ್ಗಳಲ್ಲಿ ಹೋಗಿ ಜನ ಬಸ್ಸಲ್ಲಿ ಕೆಳಗಡೆ ಇಳಿದಾಡಿ ಉಳಿದಿರುವಂಥದ್ದಾಗಿರ್ಬೋದು. ಸುಮಾರು ವಯಸ್ಸಾಗಿರುವಂಥ ವೃದ್ಧರು, ಅಂದರೆ ಆ ಒಂದು ಅವರವರ ಒಂದು ಜಾತಿ ಜನಾಂಗಕ್ಕೆ ನ್ಯಾಯ ಒದಗಿಸ್ಕೊಳ್ಳೋದಕ್ಕೆ ವಾಲಂಟ್ರಿಯಾಗಿ ಏನು ಜನ ಬಂದಿದ್ದಾರಲ್ಲ, ವಯಸ್ಸನ್ನು ಕೂಡ ನೋಡಿದ್ದೇನೆ. ಅವ್ರು ಏನು ಮನಬಂದಂತೆ ಏನು ಹೊಡೆದಿದ್ದಾರಲ್ಲ, ಇವತ್ತು ರಕ್ತ ನೆಲಕ್ಕೆ ಬೀಳೋ ರೀತಿಯಲ್ಲಿ ಹೊಡೆದಿದ್ದಾರಲ್ಲ, ಇದನ್ನು ನೋಡಿದ್ರೆ ಹತ್ತಿಕ್ಬೇಕು. ಇನ್ನು ಮುಂದೆ ಯಾರು ಕೂಡ ಜಯಮೃತ್ಯುಂಜಯ ಸ್ವಾಮಿ ಅವ್ರ ಕರೀಲಿ ಅಥವಾ ನಮ್ಮ ಪಕ್ಷದ ನಾಯಕರುಗಳ ಕರೀಲಿ ಅಥವಾ ಬೇರೆ ಯಾರೇ ಈ ಪಂಚಮಶಾಲಿ ನಾಯಕರುಗಳು ಮುಂದಾಳಿತ್ವ ವಹಿಸಿದ್ರು ಕೂಡ ಯಾವುದೇ ಹೋರಾಟಕ್ಕೆ ಯಾರು ಮುಂದಕ್ಕೆ ಬರಬಾರದು ಅನ್ನುವಂಥ ಒಂದು ರೀತಿಯಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿ ನಮ್ಮ ಜೀವನೇ ಹೋಗುತ್ತೆ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಹತ್ತಿಕ್ಕೆ ಒಂದು ಕೆಲಸನೇ ಮಾಡಿದ್ದಾರೆ. ಯಾರು ಮಾಡ್ತಾರೆ ಅಲ್ಲಿ ಒಂದು ನಿಯೋಗ ಹೋಗುತ್ತೆ, ಸರ್ಕಾರದ ಒಂದು ನಿಯೋಗ ಹೋಗುತ್ತೆ. ಅವ್ರು ಹೇಳಿ ಬರ್ತಾರೆ, ಅದಾದ್ಮೇಲೆ ಸ್ವಾಮೀಜಿಗಳೇ ಪ್ರವೋಕ್ ಮಾಡ್ತಾರೆ, ಅಂದರೆ ಇದು ಮುತ್ತಿಗೆ ಹಾಕಿ ಹೋಗೋಣ ಬನ್ನಿ ಅಂತ ಬರ್ತಾರೆ. ಅಲ್ಲಿ ಶುರುವಾಯಿತು ಮಾಲಾರ್ಪಣೆ ಮಾಡ್ಬೇಕಂತ ಹೇಳ್ತಾರೆ ಸ್ವಾಮೀಜಿ. ವಿಷಯ ನೋಡಿ, ಇದು ಸಹಜವಾಗಿ ಪಂಚಮಶಾಲಿಗಳಿಗೆ ವೀರರಾಣಿ ಚೆನ್ನಮ್ಮನ ಪುತ್ಥಳಿಗೆ ಮಾಲೆ ಹಾಕೋದಾಗಿರ್ಬೋದು ಅಥವಾ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಸ್ವಾಮೀಜಿ ಅವರು ಬಂದ್ರೆ ಅವರು ಗುತ್ತಿಗೆಗೆ ಕರೆ ಕೊಡ್ತಾರೆ. ಫಸ್ಟ್ ನಿಯೋಗವನ್ನು ಹೇಳೋದ್ಮೇಲೆ ನೀವು ಹೇಳಿದ್ರೆ ನಾವು ಸ್ಯಾಟಿಸ್ಫೈಡ್ ಆಗಿಲ್ಲ, ಇಲ್ಲಿ ಹೇಳ್ಬೇಕಾದ್ರೆ ಸಿ ಎಂ ಏನು ಹೇಳ್ತಾರೆ, ಸಿ ಎಂ ಬರೋಣ ಅಂತ ಹೇಳಲಿಕ್ಕೆ ಸ್ವಾಮೀಜಿ ಒಂದು ಕರೆ ಕೊಡ್ತಾರೆ. ಹೋಗಿ ಎಲ್ಲರೂ ಸೇರಿ ನಾವು ವಿಧಾನಸೌಧ ಸುವರ್ಣಸೌಧ ಮುತ್ತಿಗೆ ಹಾಕೋಣ.
ಅವಾಗ ಆಯಿತು ಅಂತ ಹೇಳ್ತಾರೆ. ವಿಷಯ ನಾನು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಲಿಕ್ಕೆ. ನಿನ್ನೆ ಸ್ವಾಮೀಜಿಯವರು ಮಾತಾಡಿರೋ ವಿಡಿಯೋಗಳೆಲ್ಲ ಕೂಡ ನಾನು ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಹತ್ರ ಮಾತಾಡೋ ಮುಂಚೆ ಅವರು ಕ್ಲಿಯರ್ ಆಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ನಿಯೋಗವನ್ನು ಕರ್ಕೊಂಡು ಹೋಗೋಣ. ಅವರು ಬರಲಿಲ್ಲ, ನಾವೇ ಹೋಗೋಣ ಅಂತ ಹೇಳಿ ಅವ್ರು ಬಂದರು. ಇಮಿಡಿಯೇಟ್ಲಿ ಬ್ಯಾರಿಕೇಡ್ಗಳನ್ನ ತಳ್ಳೋ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸ್ವಾಮೀಜಿಗಳು ಹೇಳ್ತಾರೆ. ನಾನು ಹೇಳ್ತಾ ಇರೋದೇನೆಂದ್ರೆ ಬ್ಯಾರಿಕೇಡ್ಗಳನ್ನ ಹಾಕೋ ಅವಶ್ಯಕತೆ ಏನಿತ್ತಂತ ನಾನು ಒಂದ್ ವೇಳೆ ಇವಾಗ ವಿಧಾನಸೌಧ ಏನಾದ್ರು ಹೆಚ್ಚು ಅದು ಕೂಡ ಅಟ್ಲೀಸ್ಟ್ ಒಂದು ಮಾತು ಹೇಳ್ತೇನೆ ನಾನು. ಅಲ್ಲಿಗಾದ್ರೂ ಕೂಡ ಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂಭಾಗದಲ್ಲೇ ಅಲ್ಲಿಗೆ ಅವ್ರು ಬಂದ್ಬಿಟ್ಟು ಒಂದು ಸಣ್ಣ ಸ್ಟೇಜ್ ಏನಾದ್ರು ಆಗ್ಬಿಟ್ಟು ಬೈಕ್ ತಗೊಂಡ್ಬಿಟ್ಟು ಅವ್ರನ್ನ ಅಲ್ಲಿ ಸಮಾಧಾನ ಪಡಿಸ್ಬೋದಾಗಿತ್ತು. 1 hour ಬರ್ತಾರೆ ಮುಖ್ಯಮಂತ್ರಿಗಳು, ವೇಟ್ ಮಾಡಿ ಅಂತ ಹೇಳ್ಬೋದಾಗಿತ್ತು. ಜನ ವೇಟ್ ಮಾಡ್ತಾ ಇದ್ರು. ಇವತ್ತು ಸರ್ಕಾರ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಅಂತಾನೆ ಭಾವಿಸ್ತಾರೆ. ಅವರು ಬಾಯಿಂದ ಏನ್ ಬರುತ್ತೆ ಅದನ್ನ ಕೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಅವ್ರು ಮಾಡ್ಬೋದಾಗಿತ್ತಲ್ಲ. ಬ್ಯಾರಿಕೇಡ್ಸ್ ಹತ್ರನೇ ಬೈಕಲ್ಲಿ ಅಳವಡಿಸ್ಕೊಂಡ್ಬಿಟ್ಟು 1 ಗಂಟೆ ತಡ ಆದರೂ ಕೂಡ ಅಸೆಂಬ್ಲಿ ನಡೀತಾ ಇದೆ. ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಒಂದು ವಿಷಯದಲ್ಲಿ ಸಂತಾಪ ಸೂಚನೆ ನಡೀತಾ ಇದೆ. 1 ಗಂಟೆ ಆಗಲಿ 2 ತಾಸು ಆಗಲಿ ನೀವು ವೇಟ್ ಮಾಡಿ, ಮುಖ್ಯಮಂತ್ರಿಗಳು ಇಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ 1-2 ತಾಸಲ್ಲಿ ಒಂದು ಬೈಕು ಒಂದು ಸಣ್ಣ ಸ್ಟೇಜ್ ವ್ಯವಸ್ಥೆ ಮಾಡಲಿಕ್ಕೆ ತೊಂದರೆ ಏನಿಲ್ಲ. ಸ್ವಾಮೀಜಿ ಅವ್ರನ್ನ ಕರ್ಕೊಂಡು ಅವ್ರ ಮನಸ್ಸಿಗೆ ಏನು ಬಂದಿದೆ ಅದನ್ನೇ ಅವ್ರು ಹೇಳಿ ಅದನ್ನು ತಣ್ಣಗಾಗಿಸ್ಬೋದು.